ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಪ್ಪ ಅಂತ ಅಂದರೆ, ಒಂದು ಖುಷಿ ಸಂಭ್ರಮನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು. ಏನಪ್ಪ ಖುಷಿ ಸಂಭ್ರಮ ಅಂತ ಅನ್ಕೊತಿದ್ದೀರಾ? ತಡ ಮಾಡದೆ ಆ ಖುಷಿನ ನಿಮ್ಮ ಜೊತೆಗಳಿಗೆ ಹಂಚ್ಕೋತೀನಿ. ನನಗೆ 21ಗೆ ಯೂಟ್ಯೂಬ್ ಸ್ಟುಡಿಯೋಲಿ ನನಗೆ ಯುವರ್ ಪೇಮೆಂಟ್ ಸೆಂಟ್ ಅಂತ ಮೆಸೇಜ್ ಬಂದಿತ್ತು. ಸೊ ಆ ಮೆಸೇಜ್ ನೋಡೋಣ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಸೊ ನನಗೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಗೊತ್ತಿರಲಿಲ್ಲ. ಮಧುಗೆ ಕೇಳಿದಾಗ, ಅಕ್ಕ ಏನೂ ಬ್ಯಾಂಕ್ ಗಿಂಕ್ ಏನೂ ಮಾಡೋ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದು. ಸರಿ ಆಯಿತು ಅಂತ ಹೇಳಿ ಟೆನ್ಷನ್ ರಿಲೀಫ್ ಮಾಡಿಕೊಂಡು ಆರಾಮಾಗಿ ಇದ್ದೆ. ನಿನ್ನೆ ಸಂಜೆ ಶುಕ್ರವಾರ ನಾನು ಮೆಸೇಜ್ ಬಂತು. ಮೆಸೇಜ್ ಏನಪ್ಪ ಅಂತ ಓಪನ್ ಮಾಡಿ ನೋಡಿದಾಗ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದಿತ್ತು. ನಿಜವಾಗ್ಲೂ ಇವ್ರ ಜೊತೆಗೆ ನನ್ನ ಗಾಡಿಯಲ್ಲಿ ಬರ್ತಾ ಇದ್ದೆ, ಜೋರಾಗಿ ಚೀರ್ಬಿಟ್ಟೆ. ನಾನು ಚೀರೋದು ನೋಡಿ ಅವರಿಗೆ ನನ್ನ ಖುಷಿ ನೋಡಿಬಿಟ್ಟೆ, ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಅಂತ ಹೇಳಿದ್ರು. ಹೌದು, ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಬಂತು. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಸೊ ಈ ಖುಷಿನ ನಿಮ್ಮ ಜೊತೆಗೆ ಹಂಚ್ಕೊಂಡಿಲ್ಲ ಅಂದರೆ ನನಗೆ ಸಮಾಧಾನನೇ ಇಲ್ಲ. ಸೊ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಸೊ ಇದನ್ನು ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡೋಣ ಅಂದರೆ ಬ್ಯುಸಿ ಇದ್ದೆ, ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಹಾಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡುವಾಗ ನನ್ನ ಫ್ಯಾಮಿಲಿ, ನನ್ನ ಅಮ್ಮ, ನನ್ನ ಅಣ್ಣಂದರು, ಅಂದರೆ ಕಸಿನ್ಸು, ನನ್ನ ಅತ್ತಿಗೆಯರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮಮ್ಮ ಅಂತೂ ನನಗೆ ಈ ಥರ ವಿಡಿಯೋ ಮಾಡು, ಆ ಥರ ವಿಡಿಯೋ ಮಾಡು ಅಂತ ಹೇಳಿ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ತುಂಬ ಅಂದರೆ ಐಡಿಯಾಸ್ ಕೊಡ್ತಾಯಿದ್ರು, ಈ ಥರ ಮಾಡು ಅಂತ ಹೇಳಿ. ಹಾಗೆ ಇನ್ನೊಂದು ಹೇಳಬೇಕಪ್ಪ ಅಂತ ಅಂದರೆ, ನಮ್ಮ ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಬ್ಲಾಗ್ಸು ಮಾಡ್ತಾಯಿದ್ದೆ, ಸೊ ಏನಾದರೂ ಮನೆಯಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೆ. ರೆಸಿಪೀಸ್ ಮಾಡು, ಜಾಸ್ತಿ ರೆಸಿಪಿ ಮಾಡು ಅಂತ ಹೇಳಿ ತುಂಬ ಅವರಿಗೆ ರೆಸಿಪೀಸ್ ಮಾಡೋದೇ ತುಂಬ ಖುಷಿ. ರೆಸಿಪಿ ಮಾಡು, ಇಲ್ಲ ಔಟ್ಸೈಡ್ ಹೋಗು, ದೇವಸ್ಥಾನಗಳನ್ನು ತೋರಿಸು, ಸೊ ದೇವಸ್ಥಾನಗಳ ಬಗ್ಗೆ ಹೇಳು, ಇಲ್ಲ ಒಂದು ಪ್ಲೇಸಿಗೆ ಹೋಗು, ಆ ಪ್ಲೇಸಿನ ಬಗ್ಗೆ ಹೇಳು ಅಂತ ಹೇಳಿ ತುಂಬ ಮೋಟಿವ್ ಮಾಡಿದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ರೀಲ್ಸು ಶಾರ್ಟ್ಸು ಮಾಡುವಾಗ ಎಲ್ಲರೂ ಮಾಡೋ ಥರ ಮಾಡಬೇಡ, ಬೇರೆ ಡಿಫ್ರೆಂಟಾಗೆ ಮಾಡು, ಅವ್ರು ಮಾಡೋ ಥರನೇ ಯಾಕೆ ಮಾಡ್ತೀಯಾ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಮನೆಯವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಒಂದು ದಿನಾನು ನನಗೆ ಹಿಂಗೆ ಯಾಕೆ ಮಾಡಿದ್ದೀಯಾ, ಹಂಗೆ ಯಾಕೆ ಮಾಡಿದ್ದೀಯಾ ಅಂತ ಹೇಳಿ ಪ್ರಶ್ನೆ ಮಾಡಿಲ್ಲ. ನಾನು ನಿಜವಾಗ್ಲೂ ಹಾರ್ಟ್ಫುಲಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲದೆ ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವರ ನಂಬಿಕೆ ತುಂಬ ಮುಖ್ಯ ಅಲ್ವಾ. ಒಂದು ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾಗೆ ಬರಬೇಕು ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಆ ನಂಬಿಕೆ, ಆ ವಿಶ್ವಾಸ, ಆ ಸೋಷಿಯಲ್ ಮೀಡಿಯಾಕ್ಕೆ ನನಗೆ ಒಂದು ಹೆಜ್ಜೆ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಗಂಡನಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ, ನನಗೆ ಈ ಥರ ಗಂಡ ಸಿಕ್ಕಿರೋದು. ಎಲ್ಲೂ ಒಂದು ಪ್ರಶ್ನೆನೂ ಮಾಡದೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ನನ್ನ ಫ್ಯಾಮಿಲಿನೇ ಅಷ್ಟೇ, ಹೋಲ್ ಫ್ಯಾಮಿಲಿನೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಅಣ್ಣಂದಿರು ಕೂಡ ನನಗೆ ಎಲ್ಲೂ ಪ್ರಶ್ನೆನೇ ಮಾಡಿಲ್ಲ, ಯಾಕೆ ಹಿಂಗೆ ಮಾಡ್ತೀಯಾ, ಯಾಕೆ ಹಂಗೆ ಮಾಡ್ತೀಯಾ, ಯಾಕೆ ಈ ಥರ ಅಪ್ಲೋಡ್ ಮಾಡ್ತೀಯಾ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನನಗೆಲ್ಲರೂ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನನಗೆ ನನ್ನ ಫ್ರೆಂಡ್ಸು ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನ್ನ $100 ಕಂಪ್ಲೀಟ್ ಆದಾಗ ಅರ್ಜುನ್ಗೆ ತಿಳಿಸಿದ್ದೆ ನಾನು, $100 ಕಂಪ್ಲೀಟ್ ಆಯಿತು ಅಂತ ಹೇಳಿ. ನಾನು ಖುಷಿ ಆದ್ಮೇಲೆ ಅದ್ರ ದುಪ್ಪಷ್ಟು ಖುಷಿ ಅರ್ಜುನ್ ಆಗಿದ್ದು. ಅದೇ ಖುಷಿಯಲ್ಲಿ ನನಗೋಸ್ಕರ ನನ್ನ ಫೋಟೋ ಹಾಕಿ ನನಗೆ ಲೈವ್ ಡೆಡಿಕೇಟ್ ಮಾಡಿದ್ದು ನಿಜವಾಗ್ಲೂ ನಾನೇ ಕೂಡ ಆಶ್ಚರ್ಯ ಆಯಿತು. ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ ಅಂತ ಹೇಳಿ ಅವರು ಲೈವ್ ಡೆಡಿಕೇಟ್ ಮಾಡಿದಾಗಿಂದನೂ ನಾನು ಎಲ್ಲೂ ಅವರಿಗೆ ಥ್ಯಾಂಕ್ ಯು ಹೇಳೇ ಇಲ್ಲ. ಒಂದು ದಿನಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ನನಗೆ ಆಗಿರಲಿಲ್ಲ. ಈ ವಿಡಿಯೋ ಮೂಲಕ ನಾನು ಅರ್ಜುನ್ಗೆ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್, ಥ್ಯಾಂಕ್ ಯು. ಅಷ್ಟು ಖುಷಿಯಾಗಿ ನನಗೋಸ್ಕರ ಒಂದು ಲೈವ್ನ ಡೆಡಿಕೇಟ್ ಮಾಡಿದೀಯಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಅರ್ಜುನ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಯೂಟ್ಯೂಬ್ ಜರ್ನಿಗೆ ಕಾಲಿಟ್ಟಾಗ ನನಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ನನ್ನ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ದಂಗೆ ನಾನು ಈ ಸ್ಟೆಪ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನನಗೆ ಮೋನೋ ಮಾಡ್ಕೊಳ್ಳೋಕ್ಕೆ 1 ವರ್ಷ, ಅಂದರೆ 4000 ವಾಚ್ ಅವರ್ ಆಗಬೇಕು ಅಂದರೆ 1 ಇಯರ್ ಒಳಗೆ ನಾನು ಮಾಡ್ಕೋಬೇಕಾಗಿತ್ತು. ಸೊ ಎಲ್ಲೋ ನನಗೆ ಲೈವ್ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ವಾಚ್ ಅವರ್ ಅಂದರೆ ವೀಡಿಯೋಸ್ಗಳನ್ನು ಮಾಡಿಕೊಂಡು ನಾನು ಅರ್ಧ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ, ಇನ್ನೂ ಅರ್ಧ ಬಾಕಿ ಇತ್ತು. ಸೊ ಅರ್ಜುನು ಇಲ್ಲಿ ತನಕ ಬಂದಿದ್ದೀಯಾ, ವಾಚ್ ಅವರ್ ಲೆಸ್ ಮಾಡ್ಕೋಬೇಡ,
ಲೈವ್ ಮಾಡು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಹುರಿದುಂಬಿಸಿದ್ರು. ಸರಿ ಆಯಿತು ಅಂತ ಹೇಳಿ ಲೈವ್ ಕೂಡ ಮಾಡಿ ನನ್ನ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಕ್ಕೆ ನಾನು ಈಗ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ವಾಚ್ ಅವರ್ ಕಂಪ್ಲೀಟ್ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಅರ್ಜುನ್. ಸೊ ಆ ಒಂದು ಸ್ಟೆಪ್ ಮಾಡ್ಕೊಂಡಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್, ನಿನ್ನ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ನಾನು ಇಲ್ಲಿ ತನಕ ಬರ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಲೈವ್ ಮಾಡಿ ನನ್ನ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಕಾರಣನೇ ನೀನು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಎಲ್ಲ YT ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ನಾನು ವೀಡಿಯೋಸ್ ಹಾಕೊಂಡು ಬಂದಿದ್ದೀನಿ, ನಿಮ್ಮ ಸಪೋರ್ಟ್ ಇಲ್ಲಿ ತನಕನೂ ಇದೆ, ಇನ್ನು ಮುಂದೆನೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ನನ್ನ ಈ ಡಾಲರ್ ಕಂಪ್ಲೀಟ್ ಆದಾಗ ನನಗೆ ತಲೆಗೆ ಬಂದಿತ್ತು, ಇನ್ನು ಬೇಗನೆ ನನ್ನ ಡಾಲರ್ ಕಂಪ್ಲೀಟ್ ಆಗಬೇಕಿತ್ತು, ನಾನೇ ಎಲ್ಲೋ ನೆಗ್ಲೆಕ್ಟ್ ಮಾಡಿದೆ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನನಗೇನೋ ಬೇಜಾರಾದಾಗ, ಬೇಸರ ಆದಾಗ ವೀಡಿಯೋಸ್ಗಳು ಇದ್ರೂ ಎಡಿಟ್ ಮಾಡಿ ಹಾಕ್ತಾ ಇರಲಿಲ್ಲ. ಸೊ ಎಲ್ಲೋ ಇವಾಗ ಅನಿಸುತ್ತೆ, ನಮ್ಮ ಬೇಜಾರು ಬೇಸರ ನಮ್ಮ ಕೆಲಸದ ಮಧ್ಯೆ ತರಬಾರ್ದು. ನಾವು ಯಾವುದೇ ಕೆಲಸ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡಿರ್ತೀವೋ, ನಾವು ಕೆಲಸದ ಕಡೆ ನಮ್ಮ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಬೇಜಾರು ತಂದು ನಾವು ಕೆಲಸದ ಕಡೆ ತಗೋಬರ್ಬಾರ್ದು. ನಮ್ಮ ಕೆಲಸವೇ ದೇವರು ಅಂತೀವಿ. ಸೊ ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಒಂದಿಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಕಾರಣನೇ ನಾನು. ಇಷ್ಟು ವರ್ಷಕ್ಕೆ ನನಗೆ ಇವಾಗ ಒಂದು ಫಸ್ಟ್ ಪೇಮೆಂಟ್ ಬಂದಿದೆ. ಇನ್ನು ಮುಂದೆನೂ ಕೂಡ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಲೈಫಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ, ಬಟ್ ವೀಡಿಯೋಸ್ಗಳನ್ನು ಮಾಡ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಆದಷ್ಟು ವೀಡಿಯೋಗಳನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರೀತಿ, ಈ ವಿಶ್ವಾಸ ನನ್ನ ಮೇಲೆ ಸದಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಈ ಸಪೋರ್ಟಿಗೆ ಎಲ್ಲರೂ ನಿಂತ್ಕೊಂಡಿದ್ದೀರಾ, ನನ್ನ ಫ್ಯಾಮಿಲಿ, ಫ್ರೆಂಡ್ಸು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಮುಂದೆನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ, ಏನು ಹೆಂಗೆ ಏನಾಯಿತು ಅಂತ ಹೇಳಿ. ಸೊ ಓಕೆ, ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಫ್ರೆಂಡ್ಸ್, ಟೇಕ್ ಕೇರ್.